ಮಾಡ್ಬೇಕಂತ ಹೇಳಿ 2800 ಕೋಟಿ ಡಿಪಿಆರ್ ರೆಡಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಅದೇ ರೀತಿಯಲ್ಲಿ ನೋಡಿದಿರಿ, ನಾನು ಹಿಂದೆ ನಮ್ಮ ಗರ್ಭಿಣಿಯರು ಬಾಳ ಇರ್ತೀವಿ. ನಮ್ಮ ಗಂಡ್ಮಕ್ಳು ಗೊತ್ತಾಗಲ್ಲ ನನ್ನ ಹೆಂಡತಿ ಯಾವಾಗ ಪ್ರೆಗ್ನೆಂಟ್ ಆಗೋಳೆ ಅಂತ. ಆದ್ರೆ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಗೊತ್ತಾಗುತ್ತೆ. ಈ ಸೌಂಡ್ ಇಲ್ಲಪ್ಪ ಈ ಸರಿಯಾಗಿ ಅಂಗನವಾಡಿಗೆ ಅಂತ ಹೇಳಿ ಕರೆದು ಅವ್ರಿಗೆ ತಾಯಿನೂ ಆರೋಗ್ಯವಾಗಿರ್ಬೇಕು, ಹೊಟ್ಟೆಯಲ್ಲಿರ್ತಕ್ಕಂಥ ಮಗುನು ಆರೋಗ್ಯವಾಗಿರ್ಬೇಕಂತ ಹೇಳಿ ಮಾತೃವಂದನಾ ಕಾರ್ಯಕ್ರಮ ತಂದು, ಪೋಷಣ್ ಅಭಿಯಾನ ಕಾರ್ಯಕ್ರಮ ತಂದು ಅಂಗನವಾಡಿಗಳಲ್ಲಿ ಮೊಳಕೆ ಕಾಳು, ಮೊಟ್ಟೆ, ಮಾತ್ರೆ, ಹಾಲು ಕೊಡ್ತಾ ಇರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸೇರ್ಬೇಕು. ಪ್ರೆಗ್ನೆಂಟ್ಸು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಆಂಬುಲೆನ್ಸ್ ಫ್ರೀ ಆಗಿ ಕೊಟ್ಟು ಅಲ್ಲಿ ಅವ್ರಿಗೆ ಹೆರಿಗೆ ಆದ್ಮೇಲೆ ಮತ್ತೆ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ 6,000 ರೂಪಾಯಿ ಹಣ ಕೊಟ್ಟು ತಾಯಿ ಆರೋಗ್ಯವಾಗಿದ್ರೆ ಆ ಮಗುಗೂ ಒಳ್ಳೆ ಊಟ ತಿಂದ್ರೆ, ಒಳ್ಳೆ ಮಾತ್ರೆ ತಿಂದ್ರೆ ಮಗುಗೆ ಹಾಲು ಕೊಡ್ಬೇಕು ಅಂತೇಳಿ 6,000 ರೂಪಾಯಿ ಆ ಬಾಳೆ ತಿರುಗಿ ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಈ ಸೌಂಡ್ ಇಲ್ಲಪ್ಪ ಸರಿ. ಅದಕ್ಕೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು 32 ಕೋಟಿ ಹಣ ಕೊಟ್ಟು 100 ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಿದೀವಿ. ಅದಾದ್ಮೇಲೆ ಹಿಂದೆ ನಾನು MP ಮೊದಲು 14ನೇ ಹಣಕಾಸು 15ನೇ ಹಣಕಾಸಲ್ಲಿ ಪಂಚಾಯತಿಗೆ ಬರ್ತಾ ಇದ್ದಿದ್ದು 10 ರಿಂದ 15 ಲಕ್ಷ ಅಷ್ಟೇ. ನೀವು ನಮ್ಮನ್ನು MP ಮಾಡಿದ್ದಾದ್ಮೇಲೆ ಮೋದಿಜಿಯವರು ಎಲ್ಲ ಡಿಸೈಡ್ ತಗೊಂಡು ಒಂದು ಪಂಚಾಯತಿಗೆ 50 ಲಕ್ಷದಿಂದ 60 ಲಕ್ಷ ದುಡ್ಡು ಕೊಟ್ಟು ಆ ಪಂಚಾಯತಿನ ಗ್ರಾಮಗಳ ಡೆವಲಪ್ಮೆಂಟ್ ಆದ್ರೆ ದೇಶ ಡೆವಲಪ್ಮೆಂಟ್ ಆಗೋದು ಅಂತ ಹೇಳಿ ಇವತ್ತು ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ನಮ್ಮೂರಲ್ಲಿ ಕಾಂಕ್ರೀಟ್ ರಸ್ತೆ ಏನ್ ಮಾಡಿದ್ದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥದ್ದು. ನಮ್ಮೂರಲ್ಲಿ ಕಾಂಕ್ರೀಟ್ ಡ್ರೈನೇಜ್ ಏನ್ ಮಾಡಿದ್ದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥದ್ದು. ಐಮಾಸ್ ಲೈಟ್ಗಳು ಹಾಕಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು. ಕಸ ತೊಟ್ಟಿಗಳನ್ನ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಇವತ್ತು ಚೆಕ್ ಡ್ಯಾಮು, ಇನ್ನೊಂದು ಮತ್ತೊಂದು ಅವಿನಿವು ಇವೆಲ್ಲ ಮಾಡಿರ್ತಕ್ಕಂಥದ್ದು. ಪಂಚಾಯತ್ಗಳಲ್ಲಿ ಗ್ರಾಮಗಳಲ್ಲಿ ನಡೆಯುತ್ತ ಪ್ರತಿಯೊಂದು ಕೆಲಸಕ್ಕೂ 80% ದುಡ್ಡು ಕೇಂದ್ರ ಸರ್ಕಾರದ್ದು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದ್ದು. ಆಧಾರ್ ಕಾರ್ಡ್, ಒಂದು ವೋಟರ್ ಐಡಿ, ಅವ್ರಿಗೆ ಬ್ಯಾಂಕ್ ಪಾಸ್ಬುಕ್ ಕೊಟ್ರೆ ಇದೇ ನಮ್ಮ ಪುರಸಭೆಗಳಲ್ಲಿ, ನಗರಸಭೆಗಳಲ್ಲಿ ಅದನ್ನ ಎಂಟ್ರಿ ಮಾಡಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಊರವ್ರು ಬಂದು ಮುಳುಬಾಗಿಲಲ್ಲಿ ಗಾಡಿಯಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅವ್ರಿಗೆ 10,000 ಕೊಡ್ಬೇಕು. ನೇರವಾಗಿ ಒಂದು ದಿನ ಡಾಕ್ಯುಮೆಂಟ್ ಕೊಟ್ರೆ 2ನೇ ದಿನನೇ ನೇರವಾಗಿ ಅವರ ಅಕೌಂಟ್ ಕಾಸಾಗಂತ ಕೆಲಸ ಮಾಡಿ ನನ್ನ ಕೋಲಾರ MP ಕಾನ್ಸ್ಟಿಟ್ಯೂನ್ಸಿಯಲ್ಲಿ 15,000 ಜನಕ್ಕೆ 10,000 ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. 10,000 ಕಟ್ಟಿದ್ರೆ 20,000 32 ತಿಂಗಳಲ್ಲಿ ಕಟ್ಟಬೇಕು. 20,000 ಕಟ್ಟಿದ್ರೆ 50,000, 50,000 ಕಟ್ಟಿದ್ರೆ 1 ಲಕ್ಷ ಕೊಡಂತ ಕೆಲಸ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. 10,000 ರೂಪಾಯಿ ಬಂಡವಾಳ ಹಾಕಿರೋ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ಕೋಬಹುದು. ಸೊಪ್ಪು ತರಕಾರಿನ ಮಾಡಿ ತಿಂಗಳಿಗೆ ಅದ್ರಲ್ಲಿ ಆಯ್ಕೆ ಮಾಡ್ಕೊಂಡು ಅವ್ರಿಗೆ 10 ರಿಂದ 15 ದಿನ ಟೈಲರಿಂಗ್ ಅಂದ್ರೆ ಟೈಲರಿಂಗ್, ಕುಂಬಾರ ಕೆಲಸ ಅಂದ್ರೆ ಕುಂಬಾರ ಕೆಲಸ, ಆಚಾರ್ಯ ಕೆಲಸ ಅಂದ್ರೆ ಆಚಾರ್ಯ, ಶಿಲ್ಪಿ ಅಂದ್ರೆ ಶಿಲ್ಪಿ, ಇದು ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗ್ ಕೊಟ್ಟಿದ್ದಾದ್ಮೇಲೆ ಆ ಟ್ರೈನಿಂಗ್ ಕೊಡೋಂತ ಟೈಮಲ್ಲಿ ದಿನಕ್ಕೆ 500 ರೂಪಾಯಿ ಸಹಾಯಧನ ಸ್ಟೈಪಂಡ್ ಕೊಟ್ಟು ಯಾರು ಟೈಲರಿಂಗ್ ಕಲಿಯಕ್ ಹೋಗ್ತಾರೋ ಅವ್ರ ಟೈಲರ್ ಮಿಷಿನ್, ಕತ್ರಿ, ಆ ಸಾಮಗ್ರಿಗಳು, ಯಾರು ಗಾರೆ ಕೆಲಸಕ್ಕೆ ಕಲಿಯಕ್ ಹೋಗಿರ್ತಾರೋ ಅವ್ರಿಗೆ ಕರ್ನೆ, ಗುರ್ಮಾಲು, ಮಟ್ಕೋಲು, ಚಣಿಕೆ, ಬಾಳ್ಳಿ ಇದೆಲ್ಲ, ಯಾರು ಚಪ್ಪಲಿ ಹೊಲಿಯಕ್ಕೆ ಹೋಗಿರ್ತಾರೋ ಅವ್ರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು 15,000 ರೂಪಾಯಿ ಕಿಟ್ಟಿನ ಕೊಟ್ಟು ನೇರವಾಗಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದಿರ, ಯಾರ್ದು ಗ್ಯಾರಂಟಿ ಇಲ್ದಿರ, ನಿಮ್ ಮನೆ ಪೇಪರ್ ಕೊಡ್ದಿರ ನೇರವಾಗಿ ನಿಮ್ಮ ಅಕೌಂಟ್ಗೆ 1 ಲಕ್ಷ ದುಡ್ಡು ಹಾಕ್ತಾರೆ. 1 ಲಕ್ಷದ 18 ಕಂತಲ್ಲಿ ನೀವು ಕಟ್ಟಿದ್ರೆ 2 ಲಕ್ಷ ಕೊಡ್ತಾರೆ. 2 ಲಕ್ಷ 18 ಕಂತಲ್ಲಿ ಕಟ್ಟಿದ್ರೆ ನಿಮ್ಗೆ 5 ಲಕ್ಷ ಕೊಡ್ತಾರೆ. 5 ಲಕ್ಷ ಕಟ್ಟಿದ್ರೆ 10 ಲಕ್ಷ ಕೊಡ್ತಾರೆ. ನಮ್ ಕಾಲ ಮೇಲೆ ನಾವು ನಿಂತ್ಕೊಂಡು ವ್ಯಾಪಾರ ಮಾಡಕ್ಕಾಗಲ್ವಾ? ನಾವು ಜೀವನ ಮಾಡಕ್ಕಾಗಲ್ವಾ? ಒಂದ್ ಟೈಲರಿಂಗ್ ಮಿಷಿನ್ ಇಟ್ಕೊಂಡ್ರೆ 4 ಬ್ಲೌಸ್ ಹೊಲ್ಕೊಂಡ್ರೆ ಕಮ್ಮಿ. ಮುಳುಗಾಲು ಟೌನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಪ್ರಸಾದ ಸ್ಕೀಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೋಲಾರಮ್ಮನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವನಿದು ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಇರ್ತಕ್ಕಂಥ ಸಂದರ್ಭದಲ್ಲಿ
ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಯುವಕರು ಈ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಿವೆ ಆ ಯೋಜನೆಗಳನ್ನ ಜನರಿಗೆ ತಲುಪಂತ ಕೆಲಸ ಮಾಡಬೇಕು. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರೆ, ಹಿಂದೆ ನೀವು ನೋಡಿದ್ರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೋಗಿ ಸೌದೆ ಹೊಡ್ಕೊಂಬರಕ್ ಹೋಗ್ತಾ ಇದ್ರಿ. ಒಂದು ರಂಬೆ ಬಿದ್ದೋಗಿದ್ರೆ 4 ಜನ ಹೋಗಿದ್ರೆ 4 ಜನ ಒಂದೇ ರಂಬೆ ಕೈ ಹಾಕ್ತಾ ಇದ್ರಿ. ಇದು ನಾದಿ ನೇನ್ ಫಸ್ಟ್ ಉಸಿದ್ದೆ ಅಂತ ಹೇಳಿ ರಾತ್ರಿ 10 ಗಂಟೆಗೆ ಎತ್ಕೊಂಡು ಬಂದ್ರೆ ಏನೇನು ಮಾಡಾಕಂದ್ರೆ ಸೌದೆ ನೆನ್ನಲ್ಲಿ ಏನು ಮಾಡಿಲ್ಲ ಅಂದ್ರೆ ಬಿಟ್ಟು ಇಲ್ಲ ಸುಪ್ರಭಾತಗಳು ಶುರು ಆಗೋದು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ತಾಯಿ ಸೌದೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಿದ್ದು ನೋಡಿದ್ರು. ಎಷ್ಟೋ ಜನ ಅಡಿಗೆ ಮಾಡ್ತಾ ಇದ್ದಿದ್ದನ್ನ ನೋಡಿದ್ರು. ನೋಡಿದಂತ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಳಬೇಕು. ಇವತ್ತು ನೋಡ್ರಿ ಆ ಗ್ಯಾಸ್ ಏಜೆನ್ಸಿ ಅವರು ಬಂದಿದ್ದಾರೆ ಇಲ್ಲಿ, ಅವ್ರಿಗೆ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಆಧಾರ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡ್, 2 ಫೋಟೋ, ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ 2 ದಿವಸದಲ್ಲಿ ಅವ್ರಿಗೆ ಗ್ಯಾಸ್ ಮತ್ತೆ ಸ್ಟವ್, ರೆಗ್ಯುಲೇಟರ್ ಮತ್ತೆ ಏನೋ ಪೈಪು ಕೊಡ್ಬೇಕಂತ ಹೇಳಿದರೆ ಯಾರ್ಯಾರ ಮನೆಗಳಲ್ಲಿ ಅದು ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾವುದೇ ಪಾರ್ಟಿಯಲ್ಲಿ ಇಲ್ಲದೆ ಇರಲಿ ಯಾರಿಗೆ ಬೇಕಾದ್ರೂ ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ 2 ದಿವಸದಲ್ಲಿ ನಿಮ್ಗೆ ಗ್ಯಾಸ್ ಸ್ಟವ್, ಗ್ಯಾಸ್ ಸಿಲಿಂಡರ್ ಬರ್ತಾ ಇದೆ. ನೀವು ಆ ಡಾಕ್ಯುಮೆಂಟ್ಸ್ ಕೊಟ್ರೆ ಈ ಇದರಲ್ಲಿ ಏನು ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಅದಕ್ಕೋಸ್ಕರ ಕೈ ಮುಗಿದು ಕೇಳ್ಕೊಂತೀನಿ. ಹಿಂದೆ ನೀವು ನೋಡಿದ್ರೆ ಊರುಗಳಲ್ಲಿ ಏನಾದ್ರು ಮದುವೆ ನಡೀತಾ ಇರ್ಬೇಕಾದ್ರೆ ಊರಲ್ಲಿ ಯಾವ ಸರ್ಕಾರಿ ಜಮೀನಲ್ಲಿ ಮರ ಐತೆ ಅಂತ ನೋಡೋರು, ಯಾವ ಕೆರೆ ಕಟ್ಟೆ ಮೇಲೆ ಮರ ಐತೆ ಅಂತ ನೋಡೋರು, ಯಾವ ಸರ್ಕಾರಿ ರಸ್ತೆಯಲ್ಲಿ ಮರ ಐತೆ ಅಂತ ನೋಡೋರು, ಯಾವ ಸರ್ಕಾರಿ ಗುಡ್ಕೊಪ್ಪಲ್ಲಿ ಮರ ಐತೆ ಅಂತ ನೋಡೋರು. 2 ತಿಂಗಳ ಮೊದಲೇ ಮರ ಹೊಡೆದು ಸೌದೆ ಹೊಡೆದು ಇಟ್ಕೊಂಡು ಅದಾದ್ಮೇಲೆ ಲಗ್ನ ಪತ್ರಿಕೆ ಕೊಟ್ಟು ಆ ಮರಗಳಿಂದ ಅಡಿಗೆ ಮಾಡಿ ಇಟ್ಟು ಹಸಿವರೆಕಾಳು ಸಾರು, ಕೀರು, ಪರಮಾನ್ನ, ಪಾಯಸ ಇದನ್ನೆಲ್ಲ ಮಾಡಿ ಹಾಕ್ಬಿಡೋರು. ಈಗ ಎಲ್ಲ ಮರ ಬಿದ್ದಿದ್ರು ನಮ್ಮ ಹೆಣ್ಮಕ್ಳು ನೋಡೋದೇ ಇಲ್ಲ. ಅದ್ರ ಕಡೆ ಹೋಗ್ತಾರೆ, ಮರ ಬಿದ್ದಿದ್ರು ಇಲ್ಲ, ರಂಗ ಬಿದ್ದಿದ್ರನ್ನ. ಯಾಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು 1000 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ನ 900 ರೂಪಾಯಿ ಮಾಡಿ, ಅದರಲ್ಲೂ 300 ರೂಪಾಯಿ ಸಬ್ಸಿಡಿ ಮಾಡಿ 600 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಈ ದೇಶದಲ್ಲಿ ಈ ಬದಲು ಪಾಕಿಸ್ತಾನ, ಚೈನಾ, ಇನ್ನೊಂದು ಮತ್ತೊಂದ್ರೆ ನಮ್ಮ ಮೇಲೆ ಕಾಲ್ ಕೆರ್ಕೊಂಡು ನರೇಂದ್ರ ಮೋದಿ ಅವರು ಮಥುರಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಕಟ್ಟೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಭಾರತ ಧ್ವಜ ಹಾರಿಸಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ನಾವು ಮುಳುಬಾಗಿಲಲ್ಲಿ ಶಿವಾಜಿ ಜಯಂತಿ ಮಾಡ್ಬೇಕಂದ್ರೆ ಕೆಲವು ಪರ್ಮಿಷನ್ ಕೊಡ್ಬೇಕಾಗಿತ್ತು, ಕೊಡ್ತಾ ಇರಲಿಲ್ಲ. ಇವತ್ತು 25,000 ಜನ ವರ್ಷಕ್ಕೊಂದು ಸೇರಿ ಶಿವಾಜಿ ಜಯಂತಿ ಮಾಡೋದಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರ ಬಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ, ಬೆಳಗ್ಗೆಯಿಂದ ಸಂಜೆವರೆಗೂ 7 ಯೋಜನೆಗಳಿವೆ. ಅದನ್ನೆಲ್ಲ ನಾವು ಅನುಭವಿಸಿದ್ರಿ. ಈ ದೇಶ ಬಲಿಷ್ಠವಾಗಿರ್ಬೇಕಂದ್ರೆ, ಬದ್ಧವಾಗಿರ್ಬೇಕಂದ್ರೆ, ನಮ್ಮ ದೇಶದ ಜನ ಎಲ್ಲ ಸುಖವಾಗಿ ಸಂತೋಷವಾಗಿರ್ಬೇಕಂದ್ರೆ, ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಈ ಯೋಜನೆಗಳನ್ನೆಲ್ಲ ನಮ್ಮ ಅಧಿಕಾರಿಗಳು, ನಮ್ಮ ಮುಖಂಡರುಗಳು ಎಲ್ಲ ಜನರಿಗೆ ತಲುಪಂತ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಬಂದಿದ್ದೀರಿ. ಅವ್ರ ಆ ಪಾರ್ಟಿಯವ್ರನ್ನ ಓಟ್ ಗೀಟ್ ಅದೆಲ್ಲ ಬಿಟ್ಬಿಡಿ. ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಸರ್ಕಾರಿ ಯೋಜನೆಗಳೇನಿದೆ ಅದನ್ನ ತಲುಪಂತ ಕೆಲಸಗಳು ಮಾಡ್ಬೇಕು. ನಮ್ಮ ಮುಸ್ಲಿಮ್ಸ್ ಹೆಣ್ಮಕ್ಳೆಲ್ಲ ಕೂತಿದ್ದಾರೆ. ಹಿಂದೆ ನಾವು ನೋಡಿದಿರಿ, ನಮ್ಮ ಮನೆ ಸುತ್ತಮುತ್ತ ಸುಮಾರು ಜನ ಮುಸ್ಲಿಮ್ಸ್ ತುಂಬಾ ರಿಲೇಷನ್ ಕೂಡ ಒಟ್ಟಿಲ್ಲ ಅಂದ್ರೂ ಅಂತ ಮುಂದಕ್ಕಿಂತ ಹೆಚ್ಚಾಗಿದ್ರಿ. ಅವ್ರ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಂದ್ರೆ ಸ್ಪೂನ್ ಇಂದ ಹಿಡಿದು, ಗ್ಲಾಸ್ ಇಂದ ಹಿಡಿದು, ಚೆಂಬಿಂದ ಹಿಡಿದು, ತಟ್ಟೆಯಿಂದ ಹಿಡಿದು, ಹಾಸಿಗೆಯಿಂದ ಹಿಡಿದು, ಮಂಚದಿಂದ ಹಿಡಿದು, ಬೀರುವಿಂದ ಹಿಡಿದು ಎಲ್ಲ ಕೊಟ್ಟು ಲಾಸ್ಟ್ ಅವ್ರು ಬಾಡಿಗೆ ಮನೆ ಬೇಕಂದ್ರೆ ಬಾಡಿಗೆ ಮನೆಗೂ ಅಡ್ವಾನ್ಸ್ ಕೊಟ್ಟು ಮತ್ತೆ ಅದಕ್ಕೆ ಕಾಸು ಕೊಟ್ಟು ಮದುವೆ ಮಾಡ್ಕೊಡ್ತಾ ಇದ್ವಿ. ಇದ್ರ ಮದುವೆ ಮಾಡುವಾಗ ಎಷ್ಟೋ ಜನ ಸಾಲ ಮಾಡಿ ಮದುವೆ ಮಾಡ್ತಾ ಇದ್ರು. ಸಾಲ ಮಾಡಿ ಮದುವೆ ಮಾಡ್ತಾ ಇದ್ರು. ಬಿರಿಯಾನಿನೇ ಹಾಕ್ಬೇಕಲ್ಲಿ. ಮದುವೆ ಮಾಡಿದ್ದಾದ್ಮೇಲೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಗಂಡ್ಮಕ್ಳು ನಾವೇನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿಲ್ಲ. ಕೆಲವರು ಅದ್ರಂತ ಹೇಳಿದ್ರೇನು ಕೇಳಲ್ಲ, ಅಲ್ಲಿ ಮೌಲಿಗಳು ಹೇಳಿದ್ರೇನು ಕೇಳಲ್ಲ. ಇಬ್ಬರು ಮಕ್ಕಳಾದ್ಮೇಲೆ ನೀನ್ ಬೇಡ ಅಂತ ಏನೋ ಸ್ವಲ್ಪ ಒಂದಿನ ಏನಾದ್ರು ಸ್ವಲ್ಪ ಬಿರಿಯಾನಿಗೆ ಏನಾದ್ರು ಮಸಾಲೆ ಕಮ್ಮಿ ಆದ್ರೆ ಜಾನ್ ಈ ಲೆಕ್ಕಾಚಾರದಲ್ಲಿ ಎಲ್ಲ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋರು, ಬಾಂಬೆ, ದುಬೈ ಅಲ್ಲೆಲ್ಲ ಹೋದರೆಲ್ಲ ಸುಮಾರು ಜನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಣ್ಣ ತಮ್ಮದ್ರು. ಕೆಲವರು ಮಾತ್ರ
3 ತಿಂಗಳು ಕಾಸು ಕಳ್ಸೋರು, 4 ತಿಂಗಳು ಕಾಸು ಕಳ್ಸೋರು, 5ನೇ ತಿಂಗಳು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಯಾರ್ದೋ ಹುಡುಗಿ ಇನ್ನೊಂದು ನಂಬರ್ ತಗೊಂಡು ಫೋನ್ ಮಾಡಿದ್ರೆ ನನ್ ಫೋನ್ ಮಾಡ್ಬಿಟ್ಟ ನೀನು ಆಯ್ತು ಹೋಗಿ ತಲಾಕ್ ಅಂದ್ಬಿಡೋದು ಅಷ್ಟೇ. ಅದಾದ್ಮೇಲೆ ಇವರು ಮೊಹರ್ ಅಂತ ಹೇಳ್ಬಿಟ್ಟು ಹೇಳಿ ಬಂಗಾರ ಕಟ್ತಾರೆ ಮಸೀದಿಯಲ್ಲಿ ಹಜರತ್ ಹತ್ರ ನಿಕಾ ಆಗುವಾಗ. ಅದು 10 ಗ್ರಾಮ 20 ಗ್ರಾಮ ಅವ್ರವ್ರು ಏನು ಕೆಪಾಸಿಟಿ ಇರುತ್ತೆ ಅದ್ರ ತಕ್ಕಂಗೆ ಆ ದುಡ್ಡು ಅಷ್ಟು ಬಂಗಾರ ದುಡ್ಡು ಅಲ್ಲಿ ಕಟ್ಬಿಟ್ರೆ ಅವ್ರ ಬಿಟ್ಟಂಗೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ಹೆಣ್ಮಕ್ಳು ಬಟ್ಟೆ ಬದಲಾಯಿಸಕ್ ನಾನ್ ಬಿಡಲ್ಲ. ನಮ್ಮ ಹೆಣ್ಮಕ್ಳು ಏನ್ ತಪ್ಪಾಡೋರು, ಯಾಕ್ರಿ ನನ್ ತಲಾಕ್ ಕೊಡ್ತಾ ಇದ್ದೀರಾ, ಫಸ್ಟ್ ಹೇಳು, ಕಾನೂನು ರೀತಿಯಲ್ಲಿ ಬಂದು ಹೇಳಿ ಅದನ್ನ ಪ್ರೂವ್ ಮಾಡಿ ಅವ್ರ ಜೀವನಾಂಶಕ್ಕೆ ಏನ್ ಕೊಟ್ಕೊಡ್ಬೇಕು ಅದನ್ನ ಕಟ್ಕೊಟ್ಟು ಆ ಮಕ್ಕಳನ್ನ ಸಾಕಂಗೆ ಏನ್ ದುಡ್ಡು ಕೊಡ್ಬೇಕು ಅದನ್ನ ಕಟ್ಟಿ ಅದಾದ್ಮೇಲೆ ಕಾನೂನು ರೀತಿಯಲ್ಲಿ ನೀನು ಡೈವರ್ಸ್ ತಗೋ, ಇಲ್ಲಾಂದ್ರೆ 3 ವರ್ಷ ಜೈಲ್ ಹಾಕ್ತೀನಿ ಅಂತ ಹೇಳಿದ್ರು. ತಪ್ಪಲ್ಲ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ವರಿಗೂ ಸಮಪಾಲು ಅಂತ ಹೇಳಿ ಎಲ್ಲಾರನ್ನು ಜೊತೆಲಿ ಹಾಕೊಂಡು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತು ಈ ಸವಲತ್ತುಗಳನ್ನ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದು ಇಡೀ ವಿಶ್ವದಲ್ಲಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಏನು ಯೋಜನೆಗಳಿದೆ, ಈ ನಮ್ಮ ಮೋದಿ ಗ್ಯಾರಂಟಿ ವಾಹನದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಹೋಗಿ ಜನರಿಗೆ ತಿಳುವಳಿಕೆ ಕೊಡೋದ್ರ ಮುಖಾಂತರ ನಾವು ಭದ್ರ ಬುನಾದಿ ಹಾಕ್ಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಆ ನಿಟ್ಟಲ್ಲಿ ನೀವೆಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆ ನಾಯಕರಾಗ್ತೀವಿ. ಇಲ್ಲ MP ಬಂದಾಗ ಮಾತ್ರ ನಿಂತ್ಕೊಂಡು ನಮ್ಗೆ ಹೋಗ್ಬಿಟ್ರೆ, MLA ಅವ್ರು ಬಂದಾಗ ಮಾತ್ರ ನಿಂತ್ಕೊಂಡು ಹೋದ್ರೆ ನೀವೆಲ್ಲ ವಿಲನ್ಗಳಾಗ್ತೀರಿ. ಸರ್ಕಾರದ್ದು ಏನೇನು ಯೋಜನೆಗಳಿದೆ ಅದು ಕೊಡಂತ ನಿಟ್ಟಲ್ಲಿ ಬಡವರು ಬರಲಿ, ಸಾಹುಕಾರರು ಬರಲಿ, ಹ್ಯಾಂಡಿಕ್ಯಾಪ್ ಬರಲಿ, ಅರ್ಧಗಿನ ಬಟ್ಟೆ ಇರಲಿ, ಯಾರೇ ಬಂದ್ರು ನಾವು ನಮ್ಮ ಕುಟುಂಬದವರಂತ ನೋಡಿ ಅವ್ರಿಗೆ ಈ ಸವಲತ್ತುಗಳನ್ನ ಕೊಡ್ತಂತ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಸಭೆಗೆ ಕರೆದು 4 ಮಾತನಾಡಲು ಅವಕಾಶ ಮಾಡ್ಬೇಕಂತ ತಮ್ಮೆಲ್ಲರಿಗೂ ಅನ್ಸಿ ನಾನು ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.